ಸಾವಿರಾರು ನಕ್ಷತ್ರಗಳನ್ನು ಹೆಸರಿಟ್ಟು ಕರೆಯುವ ಸರ್ವಜ್ಞಾನಿಯಾದ ಪರಮದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸಿದ್ದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಬೇತೇಲಿನಲ್ಲಿ ದೇವರು ಯಾಕೋಬನಿಗೆ ಪ್ರತ್ಯಕ್ಷನಾದದ್ದು, ಯಾಕೋಬನು ಒಂದು ಹರಕೆಯನ್ನು ಮಾಡುತ್ತಾನೆ ಮತ್ತು ಯಾಕೋಬನು ರಾಹೇಲಳನ್ನು ಸಂಧಿಸುತ್ತಾನೆ ಎಂಬ 3 ವಿಷಯಗಳನ್ನು ನಾವು ಕಲಿತುಕೊಂಡೆವು. ದೇವರಾತ್ಮನು ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾನೆ. ಆತನಿಗೆ ಮಹಿಮೆಯಾಗಲಿ. ನಾವು ಈ ದಿನ ಯಾಕೋಬನ ಜೀವಿತವನ್ನು ಇನ್ನೂ ಹೆಚ್ಚಾಗಿ ನೋಡಲಿದ್ದೇವೆ. ಪರಿಶುದ್ಧಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ಬನ್ನಿ, ಆತನ ಸ್ವರವನ್ನು ಕೇಳೋಣ. ನಾನಿರುವ ಸ್ಥಳದಲ್ಲಿ ನೀವೂ ಸಹ ಇರಬೇಕೆಂದು ಹೇಳಿದಂಥ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಮತ್ತೊಂದು ಆವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯದ 14ನೇ ವಚನದಿಂದ 30ನೇ ಅಧ್ಯಾಯದ 43ನೇ ವಚನದವರೆಗೂ ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 14ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಲಾಬಾನನು ಅವನಿಗೆ, ನಿಜವಾಗಿಯೂ ನೀನು ನನ್ನ ರಕ್ತ ಸಂಬಂಧಿಯಾಗಿದ್ದಿ ಎಂದು ಹೇಳಿದನು. ಅವನು 1 ತಿಂಗಳಿನವರೆಗೂ ಲಾಬಾನನ ಬಳಿಯಲ್ಲಿ ವಾಸ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯಾಕೋಬನು ಲಾಬಾನನಿಗೆ ಎಲ್ಲಾ ಸಂಗತಿಗಳನ್ನು ತಿಳಿಸಿದನು ಎಂಬುದಾಗಿ ಕಳೆದ ಕಾರ್ಯಕ್ರಮದ ಅಂತ್ಯದಲ್ಲಿ ನಾವು ಧ್ಯಾನಿಸಿದೆವು. ಈಗ ಯಾಕೋಬನು ತನ್ನ ಸಂಬಂಧಿಯಾಗಿರುವನು ಎಂಬುದಾಗಿ ಲಾಬಾನನಿಗೆ ಮನವರಿಕೆಯಾಗಿದೆ. ಲಾಬಾನನು ಯಾಕೋಬನ ಕುರಿತು, ನೀನು ನನ್ನ ಸಂಬಂಧಿಯಾಗಿದ್ದಿ, ಆದ್ದರಿಂದ ನೀನು ಬಂದು ನನ್ನ ಮನೆಯಲ್ಲಿ ವಾಸವಾಗಿರು ಎಂಬುದಾಗಿ ಹೇಳುತ್ತಿದ್ದಾನೆ. ಪ್ರಿಯ ದೇವಜನರೇ, 1 ತಿಂಗಳು ಕಳೆದು ಹೋಗುತ್ತದೆ ಮತ್ತು ಈಗ ಯಾಕೋಬನಾದರೋ ಏನೂ ಕೆಲಸವನ್ನು ಮಾಡುತ್ತಿಲ್ಲ. ಒಂದು ವೇಳೆ ತಾನು ಅಲ್ಲಿ ಇರುವಷ್ಟರವರೆಗೂ ಎಲ್ಲವೂ ಉಚಿತವಾಗಿ ದೊರಕುವುದು ಎಂದು ಅಂದುಕೊಂಡಿದ್ದನೇನೋ ಎಂದು ನಮಗಂತೂ ಗೊತ್ತಿಲ್ಲ. ಆದರೆ ಅವನು ಲಾಬಾನನ ಕಿರಿಮಗಳಾದ ರಾಹೇಲಳ ಕಡೆಗೆ ಗಮನವನ್ನು ಹರಿಸುತ್ತಾನೆ. ಮುಂದೆ ನಾವು 15ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಮೇಲೆ ಲಾಬಾನನು ಅವನನ್ನು, ನೀನು ನನ್ನನ್ನು ಸಂಬಂಧಿ ಎಂದು ಸುಮ್ಮನೆ ಸೇವಿಸುವುದು ನ್ಯಾಯವೋ? ನಿನ್ನ ಕೆಲಸಕ್ಕಾಗಿ ನಾನು ನಿನಗೆ ಏನು ಕೊಡಲಿ ಎಂದು ಕೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಸೋದರ ಮಾವನಾದ ಲಾಬಾನನು ಬಹುಜಾಣನಾಗಿದ್ದಾನೆ. ಯಾಕೋಬನು ಕೆಲಸ ಮಾಡುವುದರ ಕುರಿತಾಗಲಿ ಅಥವಾ ಲಾಬಾನನನ್ನು ಸೇವಿಸುವುದರ ಕುರಿತಾಗಿ ಯಾವ ವಿಷಯವನ್ನು ಮಾತಾಡಿರುವುದಿಲ್ಲ. ಆದರೆ ಲಾಬಾನನು ಬಹುಜಾಣ್ಮೆಯಿಂದ ಆ ಸಂಗತಿಯನ್ನು ಯಾಕೋಬನ ಮುಂದೆ ಪ್ರಸ್ತಾಪಿಸುತ್ತಾನೆ. ಅಂದರೆ, ನೀನು ಸುಮ್ಮನೆ ಕೆಲಸ ಮಾಡುವುದು ನ್ಯಾಯವೋ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಯಾಕೋಬನೇ, ಇಲ್ಲಿ ಯಾವುದೂ ಉಚಿತವಲ್ಲ, ನೀನು ಕೆಲಸ ಮಾಡಬೇಕಾಗುತ್ತದೆ ಎಂಬುದು ಲಾಬಾನನು ಹೇಳಿದ ಮಾತಿನ ಅರ್ಥವಾಗಿರುತ್ತದೆ ಮತ್ತು ಅವನು ಅದಕ್ಕೆ ಸಂಬಳವನ್ನು ಕೊಡುವುದಾಗಿ ಒಪ್ಪಿಕೊಂಡನು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 16ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಲಾಬಾನನಿಗೆ 2 ಹೆಣ್ಣು ಮಕ್ಕಳು ಇದ್ದರು. ದೊಡ್ಡವಳ ಹೆಸರು ಲೇಯಾ, ಚಿಕ್ಕವಳ ಹೆಸರು ರಾಹೇಲ್ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ಲಾಬಾನನ 2 ಹೆಣ್ಣು ಮಕ್ಕಳ ಪರಿಚಯವನ್ನು ಹೊಂದುವರಾಗಿದ್ದೇವೆ. ಯಾಕೋಬನು ತನ್ನ ಕಿರಿಯ ಮಗಳಾದ ರಾಹೇಲಲ್ಲಿ ಆಸಕ್ತನಾಗಿರುವುದನ್ನು ಬಹುಶಃ ಲಾಬಾನನು ಗಮನಿಸಿದ್ದನು. ಮುಂದುವರೆದು ನಾವು 17ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಲೇಯಾ ಎಂಬಾಕೆಯ ಕಣ್ಣುಗಳು ಕಾಂತಿಹೀನವಾಗಿದ್ದವು, ರಾಹೇಲಳು ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಕಿರಿಮಗಳಾದ ರಾಹೇಲಳು ಬಹು ಸುಂದರಿಯಾಗಿದ್ದಳು. ಆದರೆ ಹಿರಿಮಗಳಾದ ಲೇಯಾ ಕಾಂತಿಹೀನ ಕಣ್ಣುಗಳನ್ನು ಹೊಂದಿದ್ದಳು. ಅಂದರೆ ಆಕೆಯು ಸುಂದರಿಯಾಗಿರಲಿಲ್ಲ. ಈಗ ಯಾಕೋಬನು ಬಹು ಸುಂದರಿಯಾಗಿರುವ ರಾಹೇಲಳನ್ನು ಇಷ್ಟಪಡುತ್ತಾ ಇದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 18ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದಿದೆ: ಯಾಕೋಬನು ರಾಹೇಲಳನ್ನು ಮೆಚ್ಚಿಕೊಂಡು, ನಿನ್ನ ಕಿರಿಮಗಳಾದ ರಾಹೇಲಳಿಗೋಸ್ಕರ ನಿನ್ನಲ್ಲಿ 7 ವರ್ಷ ಸೇವೆ ಮಾಡುವೆನು ಎಂದು ಹೇಳಲು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾಕೋಬನು ಹೇಳಿದಂಥ ಮಾತು ಲಾಬಾನನಿಗೆ ಆಶ್ಚರ್ಯವೇನನ್ನು ಉಂಟು ಮಾಡಲಿಲ್ಲ ಎಂಬುದಾಗಿ ನನಗೆ ಅನಿಸುತ್ತದೆ. ಯಾಕಂದರೆ ಯಾಕೋಬನು ರಾಹೇಲಳನ್ನು ಮೆಚ್ಚಿಕೊಂಡ ವಿಷಯವನ್ನು ಅವನು ಈಗಾಗಲೇ ತಿಳಿದಿರಬಹುದು. ಹೇಗೂ ಯಾಕೋಬನು ರಾಹೇಲಳಿಗೋಸ್ಕರ 7 ವರ್ಷ ಸೇವೆ ಮಾಡಲು ಒಪ್ಪಿಕೊಂಡನು. ನೋಡಿರಿ,
ಲಾಬಾನನಾದರೂ ಗಟ್ಟಿಯಾದ ಚೌಕಾಸಿಯನ್ನು ವ್ಯವಹರಿಸುತ್ತಾ ಇದ್ದಾನೆ. ಪ್ರಿಯರೇ, ಹಾಗೇ ಮುಂದುವರೆದು 19ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಲಾಬಾನನು ಆಕೆಯನ್ನು ಬೇರೊಬ್ಬನಿಗೆ ಕೊಡುವುದಕ್ಕಿಂತ ನಿನಗೆ ಕೊಡುವುದು ಉಚಿತ, ನನ್ನ ಬಳಿಯಲ್ಲಿರು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯಾಕೋಬನ ಚೌಕಾಸಿಯನ್ನು ಲಾಬಾನನು ಒಪ್ಪಿಕೊಳ್ಳುತ್ತಾ ಇದ್ದಾನೆ. ನಮ್ಮ ಅಧ್ಯಯನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 20ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆದದರಿಂದ ಯಾಕೋಬನು ರಾಹೇಲಳಿಗೋಸ್ಕರ 7 ವರ್ಷ ಸೇವೆ ಮಾಡಿದನು. ಆದರೂ ಆಕೆಯಲ್ಲಿ ಬಹಳ ಪ್ರೀತಿಯನ್ನಿಟ್ಟಿದ್ದರಿಂದ ಅದು ಅವನಿಗೆ ಸ್ವಲ್ಪ ದಿವಸದಂತೆ ಕಾಣಿಸಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ಯಾಕೋಬನು ಕೆಲಸ ಮಾಡುತ್ತಿರುವಂಥ ರೀತಿಯನ್ನು ನಾವು ಇಲ್ಲಿ ನೋಡಬಹುದು. ಮಾವನಾದ ಲಾಬಾನನು ಅವನಿಂದ ಕಠಿಣವಾದ ಕೆಲಸವನ್ನು ತೆಗೆದುಕೊಂಡನು. ನೋಡಿರಿ, ಯಾವುದೇ ಹವಾಮಾನವಿದ್ದರೂ ಯಾಕೋಬನು ಬಹಳ ಕೆಲಸ ಮಾಡಿದನು. ಆದರೆ ಅವನು ಯಾವಾಗಲೂ ರಾಹೇಲಳ ಕುರಿತಾಗಿ ಯೋಚಿಸುತ್ತಾ ಇದ್ದನು ಮತ್ತು ಆಕೆಯನ್ನು ಅತಿಯಾಗಿ ಪ್ರೀತಿ ಮಾಡುತ್ತಾ ಇದ್ದನು. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 21 ಹಾಗೂ 22ನೇ ವಚನಗಳನ್ನು ಓದುವಾಗ ಅಲ್ಲಿ ಯಾಕೋಬನು ರಾಹೇಲಳಿಗೋಸ್ಕರ ಮಾಡಿದ ಸೇವೆಯ ಕಾಲವು ಮುಗಿದಿರುವುದನ್ನು, ಅವನು ಲಾಬಾನನ ಬಳಿಗೆ ಹೋಗಿ ರಾಹೇಲಳನ್ನು ಕೊಡುವಂತೆ ಕೇಳಿಕೊಂಡದ್ದನ್ನು ನಾವು ನೋಡುತ್ತೇವೆ. ಮತ್ತು ಈ ಕೊಡುವಂಥ ಕಾರ್ಯಕ್ಕಾಗಿ ಲಾಬಾನನು ಆ ಸ್ಥಳದವರನ್ನೆಲ್ಲ ಕೂಡಿಸಿ ಔತಣ ಮಾಡಿಸುವುದನ್ನು ನಾವು ಗಮನಿಸುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಸೋದರ ಮಾವನಾದ ಲಾಬಾನನು ಏನು ಮಾಡುತ್ತಾನೆ ಎಂಬುದನ್ನು ನಾವು ಗಮನಿಸೋಣ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 23ರಿಂದ 26 ವಚನಗಳನ್ನು ಓದುವುದರ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ನೋಡಿರಿ, ಅಂದಿನ ದಿನಗಳಲ್ಲಿ ಮದುವೆಯ ಸಮಾರಂಭದ ಮೊದಲಗಿತ್ತಿಯು ಮುಸುಕು ಹಾಕಲ್ಪಟ್ಟಿರುತ್ತಿದ್ದಳು. ಆ ಮುಸುಕು ಎಷ್ಟರ ಮಟ್ಟಿಗೆ ಇರುತ್ತಿತ್ತೆಂದರೆ, ಧರಿಸಿದ ಆ ಬಟ್ಟೆಗಳಲ್ಲಿ ಹಾಗೂ ಮುಸುಕಿನಲ್ಲಿ ಆ ಕನ್ಯೆಯು ಕಾಣಿಸುತ್ತಲೇ ಇರಲಿಲ್ಲ. ಪ್ರಿಯರೇ, ಹೇಗೂ ಮರುದಿನ ಬೆಳಗಿನ ಜಾವದವರೆಗೂ ಯಾಕೋಬನು ಆ ಹುಡುಗಿಯನ್ನು ನೋಡಲೇ ಇಲ್ಲ. ಬೆಳಿಗ್ಗೆ ಎದ್ದು ನೋಡಿದಾಗ ಆಕೆಯು ರಾಹೇಲಳಾಗಿರದೆ ಲೇಯಳಾಗಿದ್ದಳು. ನೋಡಿರಿ, ಆ ಗಳಿಗೆಯಲ್ಲಿ ಯಾಕೋಬನು ತಾನು ಮೋಸಕ್ಕೆ ಒಳಗಾಗಿರುವೆನು ಎಂಬುದಾಗಿ ಅಂದು ಕಂಡುಕೊಂಡನು. ಬಹುಶಃ ತಾನು ತಂದೆಯ ಬಳಿಗೆ ಹಿರಿಮಗನ ವೇಷದಲ್ಲಿ ಹೋಗಿರುವುದರ ನೆನಪು ಅವನಿಗಾಗಿರಬಹುದು. ಕಿರಿಯವನಾಗಿದ್ದಾಗ್ಯೂ ತಾನು ಹಿರಿಯವನೆಂದು ವೇಷ ಧರಿಸಿ ತಂದೆಗೆ ಮೋಸ ಮಾಡಿದ ಯಾಕೋಬನು ಈಗ ಲಾಬಾನನ ಮನೆಯಲ್ಲಿ ಕಿರಿಯವಳನ್ನು ಹೊಂದುತ್ತಿರುವೆನು ಎಂದು ಅಂದುಕೊಂಡ ಅವನು ಹಿರಿಯಳನ್ನು ಹೊಂದಿದ್ದಾನೆ. ತನ್ನ ಮಾವನು ತನಗೆ ಅಪರಾಧವನ್ನು ಮಾಡಿರುವನು ಎಂಬುದಾಗಿ ಯಾಕೋಬನು ಅಂದುಕೊಳ್ಳುತ್ತಾನೆ. ಆದರೆ ಲಾಬಾನನು ಅದನ್ನು ಯಾವ ರೀತಿಯಲ್ಲಿ ತಳ್ಳಿ ಹಾಕುತ್ತಾನೆ ಎಂಬುದನ್ನು ಈಗ ನಾವು ಗಮನಿಸೋಣ. ನೋಡಿರಿ, ಬಹುಶಃ ಒಪ್ಪಂದ ಮಾಡಿಕೊಳ್ಳುವಾಗ ಒಂದು ಚಿಕ್ಕ ವಿಷಯವನ್ನು ಮರೆತು ಬಿಟ್ಟಿದ್ದೇನೆಂಬುದಾಗಿ ಹೇಳಿರಬಹುದು. ಹಿರಿಯ ಮಗಳು ಮದುವೆಯಾಗುವವರೆಗೂ ಕಿರಿಯ ಮಗಳು ಮದುವೆ ಮಾಡಿಕೊಳ್ಳಬಾರದು ಎಂಬುದು ಆ ದೇಶದ ಸಂಪ್ರದಾಯವಾಗಿತ್ತು ಎಂದು ಈಗ ಅವನು ತಿಳಿಸುತ್ತಾ ಇದ್ದಾನೆ. ಹೀಗಿರುವಾಗಲೂ ಲಾಬಾನನು ತನ್ನ ವ್ಯವಹಾರಗಳಲ್ಲಿ ಬಹು ಉದಾರವಾಗಿರಲು ಒಪ್ಪಿಕೊಳ್ಳುತ್ತಾ ಇದ್ದಾನೆ. ಆದ್ದರಿಂದ ಮತ್ತೊಂದು ಕೊಡುಗೆಯ ವಿಷಯದಲ್ಲಿ ಪ್ರಸ್ತಾಪಿಸುತ್ತಾ ಇದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 27ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆಕೆಯ ಮದುವೆಯ ವಾರವನ್ನು ಪೂರೈಸು, ಅನಂತರ ಈ ನನ್ನ ಕಿರಿಮಗಳನ್ನು ಕೊಡುತ್ತೇನೆ, ಈಕೆಗೋಸ್ಕರ ನೀನು ಇನ್ನೂ 7 ವರ್ಷ ಸೇವೆ ಮಾಡು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ಮದುವೆಯ ವಾರವನ್ನು ಪೂರೈಸು ಎಂಬುದಾಗಿ ನಾವು ಸ್ಪಷ್ಟವಾಗಿ ನೋಡಿಕೊಂಡಿದ್ದೇವೆ. ಅಂದರೆ ಅವರ ಸಂಸ್ಕೃತಿಯಲ್ಲಿ ಮದುವೆಯು 7 ದಿವಸದ ಸಂಪ್ರದಾಯವಾಗಿತ್ತು. ಅದರ ನಂತರ ತನ್ನ ಕಿರಿಮಗಳಾದ ರಾಹೇಲಳನ್ನು ಕೊಡುವುದಾಗಿಯೂ ಮತ್ತು ಅವಳಿಗೋಸ್ಕರ ಪುನಃ 7 ವರ್ಷ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಲಾಬಾನನು ಯಾಕೋಬನಿಗೆ ಹೇಳುತ್ತಾ ಇದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 28ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಯಾಕೋಬನು ಅದಕ್ಕೆ ಒಪ್ಪಿ ಹಿರಿಯವಳಾದ ಮದುವೆಯ ವಾರವನ್ನು ತೀರಿಸಿದನು. ಆಗ ಲಾಬಾನನು ತನ್ನ ಮಗಳಾದ ರಾಹೇಲಳನ್ನು ಯಾಕೋಬನಿಗೆ ಹೆಂಡತಿಯಾಗಿ ಕೊಟ್ಟು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ಯಾಕೋಬನು ಆರಂಭದಲ್ಲಿ ಒಪ್ಪಿಕೊಂಡದ್ದಕ್ಕಿಂತ 2ರಷ್ಟು ಸೇವೆಯನ್ನು ಈಗ ಲಾಬಾನನಿಗೆ ಮಾಡುತ್ತಾ ಇದ್ದಾನೆ. 7 ವರ್ಷಗಳು ದೀರ್ಘವಾಗಿವೆ, ಆದರೆ ಈಗ 14 ವರ್ಷಗಳು 2ರಷ್ಟು ದೀರ್ಘವಾಗಿವೆ. ಆದರೆ ಈ ವ್ಯವಸ್ಥೆಯು ಯಾಕೋಬನಿಗೆ 2 ಪತ್ನಿಯರನ್ನು ಒದಗಿಸಿತು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಈ ವಿಷಯವು ಸತ್ಯವೇದದಲ್ಲಿ ಪ್ರಸ್ತಾಪಿಸಿರುವುದರಿಂದ ದೇವರು ಬಹುಪತ್ನಿತ್ವವನ್ನು ಸಮ್ಮತಿಸುತ್ತಾನೋ ಎಂಬುದಾಗಿ ನಾವು ಆಲೋಚಿಸಬಹುದು. ಇಲ್ಲ ಪ್ರಿಯರೇ, ಖಂಡಿತವಾಗಿಯೂ ಸತ್ಯವೇದದಲ್ಲಿ ಪ್ರಸ್ತಾಪಿಸಲ್ಪಟ್ಟಂಥ ಎಲ್ಲವುಗಳನ್ನು ದೇವರು ಸಮ್ಮತಿಸುವುದಿಲ್ಲ. ಉದಾಹರಣೆಗೆ, ದೇವರು ಸೈತಾನನ ಸುಳ್ಳನ್ನು ಸಮ್ಮತಿಸಿರಲಿಲ್ಲ. ದೇವರು ದಾವೀದನ ಪಾಪವನ್ನು ಸಮ್ಮತಿಸಲಿಲ್ಲ ಮತ್ತು ಅದಕ್ಕೋಸ್ಕರ ನ್ಯಾಯ ತೀರಿಸಿದನು.
ಆದರೆ ಈ ಎರಡು ಘಟನೆಗಳ ದಾಖಲೆಗಳು ವಾಸ್ತವಿಕವಾಗಿ ದೇವರಿಂದ ಉಸಿರಿಸಲ್ಪಟ್ಟು ಪ್ರೇರೇಪಿಸಲ್ಪಟ್ಟಿರುತ್ತವೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ದೇವರು ಗ್ರಂಥಕರ್ತನಾದ ಮೋಶೆಯ ಮೂಲಕ ತಾನು ಯಾವುದನ್ನು ಹೇಳಲು ಬಯಸಿದ್ದನೋ ಅದನ್ನು ನಿಖರವಾಗಿ ಹೇಳಿರುತ್ತಾನೆ. ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯದಲ್ಲಿ ದೇವರು ಸರಿಯಾದ ದಾಖಲೆಯನ್ನು ನೀಡಿರುತ್ತಾನೆ. ಅದೂ ಯಾವುದೆಂದರೆ, ಯಾಕೋಬನು ಖಂಡಿತವಾಗಿಯೂ 2 ಹೆಂಡತಿಯರನ್ನು ಹೊಂದಿದ್ದನು ಮತ್ತು ಅದು ಹೇಗೆ ಬಂದಿತು ಎಂಬುದರ ಕುರಿತಾಗಿ ನಾವು ಅಲ್ಲಿ ನೋಡುತ್ತೇವೆ. ಈಗ ಇಲ್ಲಿ ಪ್ರೇರಣೆ ಇರುವಂಥದ್ದನ್ನು ನಾವು ನೋಡಬಹುದು. ಅಂದರೆ ಸತ್ಯವೇದದಲ್ಲಿ ದಾಖಲಾಗಿರುವ ಎಲ್ಲವುಗಳನ್ನು ದೇವರು ಸಮ್ಮತಿಸಿರುವನು ಎಂಬುದು ಇದರ ಅರ್ಥವಲ್ಲ. ನೋಡಿರಿ, ಯಾಕೋಬನು 1ಕ್ಕಿಂತ ಹೆಚ್ಚು ಹೆಂಡತಿಯರನ್ನು ಪಡೆದುಕೊಂಡ ವಿಷಯದಲ್ಲಿ ನಿಶ್ಚಯವಾಗಿಯೂ ದೇವರು ಅಸಮ್ಮತಿಯನ್ನು ಸೂಚಿಸಿದನು. ಪ್ರಿಯರೇ, ಇಲ್ಲಿಂದ ಮುಂದೆ ಯಾಕೋಬನ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸುವುದನ್ನು ನಾವು ಗಮನಿಸುತ್ತೇವೆ ಮತ್ತು ಅವೆಲ್ಲವುಗಳು ತಾನು ಉಪಯೋಗಿಸಿದ ತನ್ನ ಸ್ವಂತ ವಿಧಾನದ ಕಡೆಗೆ ಬೆರಳು ಮಾಡಿ ತೋರಿಸುತ್ತವೆ. ಯಾಕೋಬನು ತಾನು ಏನು ಬಿತ್ತಿದನೋ ಅದನ್ನೇ ಕೊಯ್ಯುತ್ತಾ ಇದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 31 ಹಾಗೂ 32ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯೆಹೋವನು ನೋಡಿ ಆಕೆಯನ್ನು ಬಸುರಾಗುವಂತೆ ಮಾಡಿದನು. ಆದರೆ ರಾಹೇಲಳು ಬಂಜೆಯಾಗಿದ್ದಳು. ಲೇಯಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ಯೆಹೋವನು ನನ್ನ ವ್ಯಥೆಯನ್ನು ನೋಡಿದ್ದಾನೆ, ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸುವನು ಎಂದು ಹೇಳಿ ಅದಕ್ಕೆ ರೂಬೇನೆಂದು ಹೆಸರಿಟ್ಟಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯಾಕೋಬನು ರಾಹೇಲಳನ್ನು ಲೇಯಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾ ಇದ್ದನು. ಇದನ್ನು ತಿಳಿದಂಥ ಲೇಯಳು ದುಃಖದ ವ್ಯಕ್ತಿಯಾಗಿದ್ದಳು. ಆಕೆಯು ರೂಬೇನನ ತಾಯಿಯಾದಾಗ ಅದು ಆಕೆಯ ಹೃದಯಕ್ಕೆ ಆನಂದವನ್ನು ಉಂಟುಮಾಡಿತು ಮತ್ತು ಇನ್ನು ಮುಂದೆ ಯಾಕೋಬನು ತನ್ನನ್ನು ಪ್ರೀತಿಸುತ್ತಾನೆ ಎಂಬ ಅನಿಸಿಕೆ ಆಕೆಯಲ್ಲಿ ಹುಟ್ಟಿಕೊಂಡಿತು. ಪ್ರಿಯರೇ, ರೂಬೇನನು ಯಾಕೋಬನ ಚೊಚ್ಚಲ ಮಗನಾಗಿರುವನು. ಆದರೆ ಯೇಸುಕ್ರಿಸ್ತನ ಕಡೆಗೆ ನಡೆಸುವ ಸಂತತಿಯನ್ನು ಆರಂಭಿಸುವವನು ಇವನಾಗಿರುವುದಿಲ್ಲ. ಅದರ ಬದಲಾಗಿ ಲೇಯಳ 4ನೇ ಮಗನಾಗಿರುವ ಯಹೂದನಾಗಿರುತ್ತಾನೆ. ಯಹೂದನ ಸಂತತಿಯು ರಾಜವಂಶವಾಗಿತ್ತು. ದಾವೀದನು ಆ ಸಂತತಿಯಲ್ಲಿದ್ದನು. ನಂತರ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತಾನೇ ಮಾಂಸಧಾರಿಯಾಗಿ ಯಹೂದ ಸಂತತಿಯಿಂದ ಬಂದನು. ನೋಡಿರಿ, ರೂಬೇನನು ತನ್ನ ಪಾಪದ ನಿಮಿತ್ತ ಚೊಚ್ಚಲತನದ ಸ್ಥಾನವನ್ನು ಕಳೆದುಕೊಂಡನು. ಲೇವಿಯು ಯಾಜಕ ವಂಶವಾಗಿತ್ತು. ಅಂತೂ ಲೇಯಳು ಯಾಕೋಬನ ಕೆಲವು ಎದ್ದು ಕಾಣುವ ಮಕ್ಕಳ ತಾಯಿಯಾಗಿದ್ದಳು. ಕರ್ತನಲ್ಲಿ ಪ್ರಿಯ ದೇವಜನರೇ, ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 33ರಿಂದ 35 ವಚನಗಳನ್ನು ಓದುವಾಗ ನಾವು ಇದೀಗ ನೋಡಿಕೊಂಡಂಥ ಸಂಗತಿಗಳನ್ನು ಅಲ್ಲಿ ತಿಳಿದುಕೊಳ್ಳುತ್ತೇವೆ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ 29ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ನಡೆಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ದೇವರಿಗೆ ಮಹಿಮೆಯುಂಟಾಗಲಿ. ಬನ್ನಿರಿ, ಈಗ ನಾವು ಮುಂದುವರೆದು ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನ ಗಂಡು ಮಕ್ಕಳ ಜನನ, ರಾಹೇಲಳಿಗೆ ಯೋಸೇಫನು ಹುಟ್ಟಿದ್ದು, ಲಾಬಾನನನ್ನು ಬಿಟ್ಟು ಹೋಗಲು ಯಾಕೋಬನು ಸಿದ್ಧಗೊಳ್ಳುವುದು ಎಂಬಿವುಗಳೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯಾಕೋಬನು ಪಾಪ ಮಾಡಿದ್ದಾಗ್ಯೂ ದೇವರು ಇಲ್ಲಿ ಚಲಿಸುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ದಯಮಾಡಿ ಗಮನಿಸಿರಿ ಪ್ರಿಯರೇ, ಯಾಕೋಬನ ಪಾಪದಿಂದಾಗಿ ದೇವರು ಚಲಿಸುತ್ತಾ ಇಲ್ಲ. ಅದರ ಬದಲಾಗಿ ಯಾಕೋಬನು ಪಾಪ ಮಾಡಿದ್ದಾಗ್ಯೂ ದೇವರು ಚಲಿಸುತ್ತಾ ಇದ್ದಾನೆ. ಇದೀಗ ನೋಡಿಕೊಂಡಂತೆ ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನ ಕುಟುಂಬ ಮತ್ತು ಅವನ ಗಂಡು ಮಕ್ಕಳ ಜನನ, ಯಾಕೋಬನು ಲಾಬಾನನನ್ನು ಬಿಟ್ಟು ಹೋಗುವುದಕ್ಕೆ ಹಂಬಲಿಸುತ್ತಿರುವುದು ಮತ್ತು ಯಾಕೋಬನು ಲಾಬಾನನೊಂದಿಗೆ ತೀವ್ರವಾದ ಚೌಕಾಸಿಯನ್ನು ಮಾಡುವುದು ಎಂಬಿವುಗಳೇ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 1ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ರಾಹೇಲಳು ತಾನು ಮಕ್ಕಳನ್ನು ಹೆರದೇ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಯಾಕೋಬನಿಗೆ, ಮಕ್ಕಳನ್ನು ನನಗೆ ಕೊಡು, ಇಲ್ಲದಿದ್ದರೆ ಸಾಯುವೆನು ಎಂದು ಹೇಳಲು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಅಂದಿನ ದಿನಗಳಲ್ಲಿ ಒಬ್ಬ ಸ್ತ್ರೀಗೆ ಮಕ್ಕಳು ಇಲ್ಲದೆ ಹೋಗಿದ್ದರೆ ಅದು ಅವಮಾನವಾಗಿತ್ತು. ನೋಡಿರಿ, ಎಷ್ಟು ಹೆಚ್ಚು ಮಕ್ಕಳನ್ನು ಪಡೆಯುತ್ತಾರೋ ಅಷ್ಟು ಉತ್ತಮ ಸ್ಥಾನದಲ್ಲಿ ಅವರು ಇರುತ್ತಿದ್ದರು. ಮುಂದುವರಿದು ನಾವು 2 ಮತ್ತು 3ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವನು ಆಕೆಯ ಮೇಲೆ ಕೋಪಗೊಂಡು, ದೇವರು ನಿನಗೆ ಮಕ್ಕಳನ್ನು ಕೊಡದೆ ಹೋದ ಮೇಲೆ ಕೊಡಲಿಕ್ಕೆ ನನ್ನಿಂದಾದೀತೋ ಅಂದನು. ಅದಕ್ಕೆ ಆಕೆಯು, ನನ್ನ ದಾಸಿಯಾದ ಬಿಲ್ಹಾ ಇದ್ದಾಳಲ್ಲ, ಅವಳನ್ನು ಕೂಡು, ಅವಳು ಬಸುರಾದರೆ ನನ್ನ ತೊಡೆಯ ಮೇಲೆ ಹೇರಿಸುವೆನು, ಹಾಗೆ ನನಗೂ ಸಂತಾನವಾಗುವುದು ಎಂದು ಹೇಳಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಯಾಕೋಬ ಮತ್ತು ರಾಹೇಲಳು ಇಬ್ಬರೂ ಅಂದಿನ ದಿನದ ರೂಢಿಯನ್ನು ಹಿಂದಿನಂತೆ ಮಾಡುತ್ತಾ ಇದ್ದಾರೆ. ನೋಡಿರಿ, ಅಬ್ರಹಾಮನು ಮತ್ತು ಸಾರಳು ಅದನ್ನೇ ಮಾಡಿರುವುದನ್ನು ನಾವು ನೆನಪಿಸಿಕೊಳ್ಳಬಹುದು. ದೇವರು ಆಗ ಅದನ್ನು ಸಮ್ಮತಿಸಲಿಲ್ಲ ಮತ್ತು ಈಗಲೂ ಅದನ್ನು ಸಮ್ಮತಿಸುವುದಿಲ್ಲ. ನೋಡಿರಿ ಪ್ರಿಯರೇ,
ಇಂಥಿಂಥದ್ದನ್ನು ಮಾಡಬಾರದು ಎನ್ನುವ ರೀತಿಯಲ್ಲಿ ಸತ್ಯವೇದವು ಅದರ ನಿಖರವಾದ ದಾಖಲೆಯನ್ನು ಕೊಡುತ್ತದೆ ಹೊರತು ದಾಖಲಿಸಲ್ಪಟ್ಟಿರುವುದೆಲ್ಲವೂ ದೇವರು ಸಮ್ಮತಿಸುತ್ತಾನೆ ಎಂಬ ಅರ್ಥದೊಂದಿಗೆ ಅದು ಕೊಡಲ್ಪಟ್ಟಿರುವುದಿಲ್ಲ. ಈಗಲೂ ಯಾಕೋಬನ ವಿಷಯದಲ್ಲಿ ದೇವರು ಅದನ್ನು ಸಮ್ಮತಿಸಿರುವುದಿಲ್ಲ ಎಂಬುದು ಸ್ಪಷ್ಟವಾದ ವಿಷಯವಾಗಿರುತ್ತದೆ. ಇಂಥ ಸಂಗತಿಯಿಂದಲೇ ಅಬ್ರಹಾಮನ ಕುಟುಂಬದಲ್ಲಿ ಹುಟ್ಟಿಕೊಂಡ ಹೋರಾಟವನ್ನು ನಾವು ನೆನಪಿಸಿಕೊಳ್ಳಬಹುದು. ಅದು ಇಸಾಕನ ಕುಟುಂಬದಲ್ಲಿಯೂ ಇತ್ತು, ಈಗ ಯಾಕೋಬನ ಕುಟುಂಬದಲ್ಲಿಯೂ ಸಹ ಅದು ಬಂದಿರುತ್ತದೆ. ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಮೊತ್ತದ ಸಂಕಷ್ಟಕ್ಕೆ ಅವನು ಒಳಗಾಗಲಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದ ಮುಂದಿನ ವಚನಗಳಲ್ಲಿ ರಾಹೇಲಳ ದಾಸಿಯಾದ ಬಿಲ್ಹಳ ಮೂಲಕವಾಗಿ ಹುಟ್ಟಿಕೊಂಡ ಇಬ್ಬರು ಗಂಡು ಮಕ್ಕಳ ವಿಷಯವಾಗಿಯೂ, ಲೇಯಳ ದಾಸಿಯಾದ ಜಿಲ್ಫಳ ಮೂಲಕವಾಗಿ ಹುಟ್ಟಿಕೊಂಡ ಇಬ್ಬರು ಗಂಡು ಮಕ್ಕಳ ವಿಷಯವಾಗಿಯೂ ಮತ್ತು ಲೇಯಳಿಂದ ಹುಟ್ಟಿದ ಇನ್ನೂ ಇಬ್ಬರು ಗಂಡು ಮಕ್ಕಳ ವಿಷಯವಾಗಿಯೂ ನಾವು ನೋಡಿಕೊಳ್ಳುತ್ತೇವೆ. ಪ್ರಿಯರೇ, ದಯಮಾಡಿ ಧ್ಯಾನದ ನಂತರ ನಿಮ್ಮ ಬಿಡುವಿನ ಬೇಳೆಯಲ್ಲಿ ಈ ವಾಕ್ಯಗಳನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಾವು ಈಗ ನೇರವಾಗಿ ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 22ರಿಂದ 24 ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಮೇಲೆ ದೇವರು ರಾಹೇಲಳನ್ನು ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು. ಆಕೆಯು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ದೇವರು ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನೆ ಅಂದಳು. ಇದಲ್ಲದೆ ಆಕೆಯು ಯೆಹೋವನು ಇನ್ನೊಂದು ಗಂಡು ಮಗುವನ್ನು ನನಗೆ ದಯಪಾಲಿಸಬೇಕೆಂದು ಅದಕ್ಕೆ ಯೋಸೇಫನೆಂದು ಹೆಸರಿಟ್ಟಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದೀಗ ಓದಿದಂಥ ವಾಕ್ಯ ಭಾಗದಲ್ಲಿ ಈ ಮಗುವು ಮುಂದೆ ಹುಡುಗನಾಗಿ ಐಗುಪ್ತ ದೇಶಕ್ಕೆ ಹೋಗಲಿದ್ದಾನೆ. ಅವನು ಗಮನಾರ್ಹವಾದಂಥ ವ್ಯಕ್ತಿಯಾಗಿರುವುದರಿಂದ ನಂತರ ಈ ಆದಿಕಾಂಡ ಪುಸ್ತಕದಲ್ಲಿ ಅವನನ್ನು ಹಿಂಬಾಲಿಸಿ ಹೋಗಲಿರುವೆವು. ಪ್ರಿಯರೇ, ಯೋಸೇಫನ ನಂತರ ರಾಹೇಲಳಿಗೆ ಬೆನ್ಯಾಮೀನನು ಹುಟ್ಟುತ್ತಾನೆ. ಯಾಕೋಬನ 12 ಮಕ್ಕಳು ಬಹು ಪ್ರಾಮುಖ್ಯರಾಗಿದ್ದರು. ಇವರಿಂದಲೇ ಇಸ್ರಾಯೇಲಿನ 12 ಗೋತ್ರಗಳು ಬಂದಿರುತ್ತವೆ ಮತ್ತು ಅಂತಿಮವಾಗಿ ಇಸ್ರಾಯೇಲ್ ರಾಷ್ಟ್ರವು ಇವರಿಂದ ಬಂದಿರುವುದು ಎಂಬುದು ನಮಗೆ ಕಂಡುಬರುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 25 ಹಾಗೂ 26ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ರಾಹೇಲಳು ಯೋಸೇಫನನ್ನು ಹೆತ್ತ ನಂತರ ಯಾಕೋಬನು ಲಾಬಾನನಿಗೆ, ನನಗೆ ಅಪ್ಪಣೆ ಕೊಡಬೇಕು, ನಾನು ನನ್ನ ದೇಶದಲ್ಲಿರುವ ಸ್ವಂತ ಊರಿಗೆ ಹೋಗಬೇಕು. ನಾನು ಸೇವೆ ಮಾಡಿ ಪಡ್ಕೊಂಡ ಹೆಂಡತಿಯರನ್ನು ನನ್ನ ಮಕ್ಕಳನ್ನು ನನಗೆ ಒಪ್ಪಿಸು, ನಾನು ಹೋಗುತ್ತೇನೆ. ನಾನು ನಿನಗೆ ಮಾಡಿದ ಸೇವೆ ನಿನಗೆ ತಿಳಿದೇ ಅದೇ ಎಂದು ಹೇಳಲು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯಾಕೋಬನು ತನ್ನ ಸ್ವದೇಶಕ್ಕೆ ಹಿಂತಿರುಗಲು ಈಗ ಮನಸ್ಸು ಮಾಡಿರುವುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಈಗ ಅವನು ಲಾಬಾನನಿಗೆ ಏನು ಹೇಳಲಿದ್ದಾನೆ ಎಂಬುದನ್ನು ನಾವು ಗಮನವಿಟ್ಟು ಆಲಿಸೋಣ. ನಾವು ಮುಂದುವರೆದು 27ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಲಾಬಾನನು ಅವನಿಗೆ, ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಯಲ್ಲೇ ಇರು. ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆಂದು ಚೆನ್ನಾಗಿ ತಿಳಿದಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇದು ಬಹು ಆಸಕ್ತಿಕರವಾಗಿದೆಯಲ್ಲವೇ? ಈಸಾಕನು ತಮ್ಮ ಮಧ್ಯದಲ್ಲಿ ಇರುವಾಗ ತಾನು ಆಶೀರ್ವದಿಸಲ್ಪಟ್ಟನು ಎಂಬುದನ್ನು ಗೆರಾರಿನ ಅರಸನಾದ ಅಬಿಮೆಲೆಕನು ಕಂಡುಕೊಂಡಿರುವುದನ್ನು ಇಲ್ಲಿ ನಾವು ಸ್ಮರಿಸಬಹುದು. ಇಲ್ಲಿ ಈಗ ಯಾಕೋಬನೊಂದಿಗೆ ಇರುವುದನ್ನು ಮತ್ತು ಯಾಕೋಬನ ನಿಮಿತ್ತ ತನ್ನನ್ನು ಆಶೀರ್ವದಿಸಿರುವುದನ್ನು ಲಾಬಾನನು ಕಂಡುಕೊಂಡಿದ್ದಾನೆ. ಆದ್ದರಿಂದ ಅವನು ಯಾಕೋಬನಿಗೆ, ನೀನು ನನ್ನನ್ನು ಬಿಟ್ಟು ಹೋಗಬೇಡ, ನಿನ್ನ ಮೂಲಕ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಮತ್ತು ನಾನು ನಿನ್ನ ಸಂಬಳವನ್ನು ಹೆಚ್ಚು ಮಾಡಲು ಬಯಸುತ್ತೇನೆ ಎಂಬುದಾಗಿ ಹೇಳುತ್ತಿರುವನು. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 28ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ನಾನು ನಿನಗೆ ಏನು ಕೊಡಬೇಕು ಹೇಳು, ಕೊಡುತ್ತೇನೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ಲಾಬಾನನು ಯಾವುದಾದರೊಂದು ವ್ಯವಹಾರವನ್ನು ಮಾಡಿದ್ದರೆ ಅದರಲ್ಲಿ ಅವನೇ ಜಯಶಾಲಿಯಾಗಿ ಹೊರಬರುತ್ತಾನೆ ಎಂಬ ವಿಷಯವನ್ನು ಈಗಾಗಲೇ ಯಾಕೋಬನು ತಿಳಿದುಕೊಂಡಿದ್ದಾನೆ. ಯಾಕೋಬನು ಈ ಒಂದು ಪಾಠವನ್ನು ಕಲಿತುಕೊಂಡಿದ್ದಾನೆ ಮತ್ತು ಬಿಟ್ಟು ಹೋಗಲು ಅವನು ಬಯಸುತ್ತಾ ಇದ್ದಾನೆ. ಮುಂದೆ ನಾವು 29 ಹಾಗೂ 30ನೇ ವಚನಗಳನ್ನು ಓದುವಾಗ ಅಲ್ಲಿ ಯಾಕೋಬನು ಲಾಬಾನನಿಗೆ ಹೇಗೆ ಯೆಹೋವನು ತನ್ನ ನಿಮಿತ್ತ ಅವನನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಆದರೆ ಒಂದು ರೀತಿಯಲ್ಲಿ ಆಕ್ಷೇಪಣೆ ಮಾಡುವಂತೆ ಇದು ಕಂಡುಬರುತ್ತಾ ಇದೆ. ಯಾಕಂದರೆ 31ನೇ ವಚನದ ಆರಂಭದಲ್ಲಿ ನಾವು ಅದನ್ನು ಕಾಣಬಹುದು. ಅಲ್ಲಿ ಯಾಕೋಬನು ನಾವು ಸ್ವಂತ ಮನೆಗೋಸ್ಕರ ಯಾವಾಗ ಸಂಪಾದನೆ ಮಾಡಿಕೊಳ್ಳಲಿ ಎಂಬುದಾಗಿ ಮುಕ್ತಾಯ ಮಾಡುತ್ತಾ ಇದ್ದಾನೆ. ಅಂದರೆ ಮಾವನಾದ ಲಾಬಾನನೇ, ದೇವರು ನಿನ್ನನ್ನು ಆಶೀರ್ವದಿಸಿದ್ದಾನೆ ನಿಜ, ಆದರೆ ನಾನು ಯಾವಾಗ ಅಭಿವೃದ್ಧಿಯಾಗುವುದು ಎಂಬುದು ಅವನ ಆಕ್ಷೇಪಣೆಯಾಗಿದೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 31 ಹಾಗೂ 32ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಲಾಬಾನನು
ನಿನಗೆ ನಾನೇನು ಕೊಡಬೇಕು ಎಂದು ಹೇಳು ಅನ್ನಲು ಯಾಕೋಬನು, ನನಗೆ ಏನೂ ಕೊಡಬೇಡ, ಒಂದು ಕೆಲಸ ಮಾತ್ರ ಮಾಡಿದರೆ ನಾನು ತಿರುಗಿ ನಿನ್ನ ಹಿಂಡನ್ನು ಮೇಯಿಸಿ ಕಾಯುವೆನು. ಅದೇನೆಂದರೆ, ಈ ಹೊತ್ತು ನಾನು ನಿನ್ನ ಹಿಂಡಿನೊಳಗೆ ಹೋಗಿ ವಿಕಾರವರ್ಣವುಳ್ಳವುಗಳನ್ನೆಲ್ಲ, ಅಂದರೆ ಕುರಿಗಳಲ್ಲಿ ಕಪ್ಪಾಗಿರುವವುಗಳನ್ನು, ಆಡುಗಳಲ್ಲಿ ಚುಕ್ಕೆ ಅಥವಾ ಮಚ್ಚೆ ಉಳ್ಳವುಗಳನ್ನು ವಿಂಗಡಿಸುವೆನು. ಮುಂದೆ ಅಂಥದ್ದು ಹುಟ್ಟಿದರೆ ಅದೇ ನನ್ನ ಸಂಬಳವೆಂದು ನೀನು ಭಾವಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದನ್ನು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅದು ಹೀಗಿರುತ್ತದೆ. ಕುರಿಗಳ ಮತ್ತು ಆಡುಗಳ ಹಿಂಡುಗಳೊಳಗೆ ಒಂದೇ ಬಣ್ಣ ಹೊಂದಿರುವಂಥವುಗಳು ಅವು ಲಾಬಾನನಿಗೆ ಸಂಬಂಧಪಟ್ಟವುಗಳಾಗಿರುತ್ತವೆ. ಮತ್ತು ವಿಕಾರ ವರ್ಣವುಗಳು ಎಂಬುದಾಗಿ ಹೇಳುವಾಗ ಕುರಿಗಳಲ್ಲಿ ಕಪ್ಪಾಗಿರುವವುಗಳು ಮತ್ತು ಚುಕ್ಕೆಗಳನ್ನು ಹೊಂದಿರುವ ಆಡುಗಳು ಇವು ಯಾಕೋಬನಿಗೆ ಸಂಬಂಧಪಟ್ಟವುಗಳಾಗುತ್ತವೆ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇಂಥವುಗಳನ್ನು ಯಾಕೋಬನು ತನ್ನ ಸಂಬಳವಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ ಮತ್ತು ಇದು ಲಾಬಾನನಿಗೆ ಉತ್ತಮವಾದ ಪ್ರಸ್ತಾಪವೆಂಬಂತೆ ಕಂಡುಬರುತ್ತದೆ. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 33ರಿಂದ 35 ವಚನಗಳನ್ನು ಗಮನಿಸಿರಿ. ಅಲ್ಲಿ ಯಾಕೋಬನು ತನ್ನ ಪ್ರಾಮಾಣಿಕತೆಗೆ ಪರೀಕ್ಷೆಯ ಪ್ರಸ್ತಾಪವನ್ನು ಲಾಬಾನನ ಮುಂದೆ ಇಡುತ್ತಾ ಇದ್ದಾನೆ ಮತ್ತು ಲಾಬಾನನು ಅದಕ್ಕೆ ಒಪ್ಪಿಕೊಂಡು ತನ್ನ ಹಿಂಡುಗಳಲ್ಲಿ ರೇಖೆ ಮಚ್ಚೆಗಳನ್ನು ಹೊಂದಿದ್ದ ಹೋತಗಳನ್ನು, ಚುಕ್ಕೆ ಮಚ್ಚೆ ಅಥವಾ ಸ್ವಲ್ಪ ಬಿಳುಪಾದ ಬಣ್ಣವನ್ನು ತೋರಿದ ಮೇಕೆಗಳನ್ನು ಹಾಗೂ ಕುರಿಗಳಲ್ಲಿ ಕಪ್ಪಾಗಿದ್ದವುಗಳನ್ನು ವಿಂಗಡಿಸಿ ತನ್ನ ಮಕ್ಕಳ ವಶಕ್ಕೆ ಒಪ್ಪಿಸಿದನು ಎಂಬುದಾಗಿ ನೋಡುತ್ತೇವೆ. ನೋಡಿರಿ, ಈಗ ಅಲ್ಲಿ ನಿಜವಾದ ಪರೀಕ್ಷೆಯೂ ಇರುತ್ತದೆ. ಒಂದೇ ಬಣ್ಣವಿರುವ ಪಶುಗಳು ವಿಕಾರ ವರ್ಣವುಳ್ಳ ಪಶುಗಳಿಗೆ ಜನ್ಮ ನೀಡಲು ಆಗುವುದಿಲ್ಲ. ಆದರೆ ಅಂಥ ವಿಕಾರ ವರ್ಣವುಳ್ಳ ಪಶುಗಳನ್ನು ತನ್ನ ಸಂಬಳವಾಗಿ ಯಾಕೋಬನು ಕೇಳಿಕೊಂಡಿದ್ದಾನೆ. ಯಾಕೋಬನು ಬಹು ಆಸಕ್ತಿಕರವಾದ ಒಪ್ಪಂದವನ್ನು ಇಲ್ಲಿ ಮಾಡಿಕೊಳ್ಳುತ್ತಿರುವುದನ್ನು ನಾವು ಗಮನಿಸುವರಾಗಿದ್ದೇವೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು 36ರಿಂದ 39 ವಚನಗಳನ್ನು ಓದುವಾಗ ಅಲ್ಲಿ ಒಂದು ವಿಚಿತ್ರವಾದ ವಿಧಾನವನ್ನು ನಾವು ನೋಡುವರಾಗಿದ್ದೇವೆ. ದಯಮಾಡಿ ಈ ವಾಕ್ಯ ಭಾಗವನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಹೇಳಿದಂಥ ಈ ವಾಕ್ಯ ಭಾಗಕ್ಕೆ ವಿವಿಧ ವಿವರಣೆಗಳು ಇರುವುದನ್ನು ನಾವು ನೋಡುತ್ತೇವೆ. ಇದು ಶುದ್ಧವಾದ ಮೂಢನಂಬಿಕೆ ಎಂಬುದಾಗಿ ಹೇಳುವವರು ಇದ್ದಾರೆ. ಕೆಲವರು ಇದನ್ನು ಕಟ್ಟುಕತೆ ಎಂಬುದಾಗಿ ಹೇಳಿ, ಈ ದಾಖಲೆಯು ಸತ್ಯವೇದದಲ್ಲಿ ಇಲ್ಲದಿದ್ದರೆ ಚೆನ್ನಾಗಿರುತ್ತಿತ್ತು, ಒಳ್ಳೆಯದಾಗಿರುತ್ತಿತ್ತು ಎಂಬುದಾಗಿ ಹೇಳುವವರು ಇದ್ದಾರೆ. ಆದರೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ಇರುವಂಥದ್ದು ಬಹು ಪ್ರಾಮುಖ್ಯವಾಗಿದೆ ಎಂಬುದು ನನ್ನ ಅನಿಸಿಕೆಯಾಗಿದೆ. ಇದರಲ್ಲಿ ಖಂಡಿತವಾಗಿಯೂ ಆನುವಂಶಿಕ ಅಂಶಗಳು ಒಳಗೊಂಡಿದ್ದವು. ಆದರೆ ಅದು ಮೂಢನಂಬಿಕೆಯಾಗಿದೆ ಎಂದು ತಳ್ಳಿ ಹಾಕುವುದು ನನ್ನ ಅನಿಸಿಕೆಯಾಗಿರುವುದಿಲ್ಲ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಆ ಕೋಲುಗಳಲ್ಲಿರುವ ಬಿಳಿ ಬಣ್ಣವು ರೇಖೆ ಚುಕ್ಕೆ ಮಚ್ಚೆಗಳುಳ್ಳ ಮರಿಗಳನ್ನು ಹುಟ್ಟಿಸುವಂತೆ ಮಾಡುತ್ತಿತ್ತು ಎಂಬುದನ್ನು ಲಾಬಾನನು, ಯಾಕೋಬನು ಇವರಿಬ್ಬರು ನಂಬಿದ್ದರು. ಇದುವೇ ಅಲ್ಲಿನ ಅಂಶವಾಗಿರುತ್ತದೆ ಮತ್ತು ಅದುವೇ ಈ ಕಥೆಯ ಪ್ರಾಮುಖ್ಯವಾದ ಭಾಗವಾಗಿರುತ್ತದೆ. ನಮಗೆ ಅದನ್ನು ನಂಬುವುದಕ್ಕೆ ಹುಚ್ಚುತನವಾಗಿ ಕಾಣಿಸಬಹುದು, ಆದರೆ ಆ ಇಬ್ಬರು ವ್ಯಕ್ತಿಗಳು ಅದನ್ನು ನಂಬಿದ್ದರು. ನೋಡಿರಿ, ಅದರಲ್ಲಿ ಮೌಲ್ಯವಿದೆಯೋ ಇಲ್ಲವೋ ಎಂಬುದನ್ನು ಪರಿಗಣಿಸದೆಯೇ ಯಾಕೋಬನು ಮೋಸಗಾರಿಕೆಯನ್ನು ಉಪಯೋಗಿಸುತ್ತಾ ಇದ್ದಾನೆ. ಅವನು ಮೊದಲೇ ಮೋಸಗಾರನಾಗಿದ್ದಾನೆ, ಆದರೆ ಅವನಿಗಿಂತಲೂ ಮೋಸಗಾರನಾದ ಮಾವನನ್ನು ಅವನು ಭೇಟಿಯಾಗಿದ್ದಾನೆ. ಈಗ ಪುನಃ ಅವನು ತನ್ನ ಮೋಸಗಾರಿಕೆಯನ್ನು ಹಿಂದಿರುಗಿಸುವ ಪ್ರಯತ್ನವನ್ನು ಮಾಡುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ಈ ಅಧ್ಯಾಯದ 42ನೇ ವಚನದವರೆಗೆ ಓದುವುದಾದರೆ, ಯಾಕೋಬನು ಉತ್ತಮವಾದ ಆಡು ಕುರಿಗಳನ್ನು ಹೊಂದಿದ್ದನೆಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 43ನೇ ವಚನವನ್ನು ಗಮನಿಸುವಾಗ ಯಾಕೋಬನು ಬಹಳ ಸಂಪತ್ತುಳ್ಳವನಾದನೆಂಬುದಾಗಿ ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲದೆ ಅವನಿಗೆ ದೊಡ್ಡ ದೊಡ್ಡ ಹೆಂಡುಗಳು, ದಾಸದಾಸಿಯರು, ಒಂಟೆ ಕತ್ತೆಗಳು ಹೇರಳವಾಗಿದ್ದವು ಎಂಬುದಾಗಿ ಈ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಯಾಕೋಬನು ಸ್ವದೇಶಕ್ಕೆ ಓಡಿ ಬಂದದ್ದು, ಲಾಬಾನನ ಸಂಗಡ ಒಡಂಬಡಿಕೆ ಮಾಡಿಕೊಂಡದ್ದನ್ನು ಧ್ಯಾನಿಸೋಣ. ಆದ್ದರಿಂದ ಪ್ರಿಯರೇ, ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 1ರಿಂದ 42 ವಚನಗಳನ್ನು ನೀವು ಓದಿಕೊಂಡು ಕಾರ್ಯಕ್ರಮವನ್ನು ಆಲಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಪ್ರೀತಿಯ ದೇವಜನರೇ, ಪರಿಶುದ್ಧ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿದೆವು. ಸೋದರ ಮಾವನಾದ ಲಾಬಾನನ ಮನೆಯಲ್ಲಿ ಯಾಕೋಬನ ಜೀವಿತವನ್ನು ನೋಡಿದೆವು. ಯಾಕೋಬನು ರಾಹೇಲಳಿಗಾಗಿ ಸೇವೆ ಮಾಡುತ್ತಾನೆ.
ಯಾಕೋಬನು ವಂಚಿಸಲ್ಪಟ್ಟದ್ದು, ಯಾಕೋಬನ ಗಂಡು ಮಕ್ಕಳ ಜನನ, ಲಾಬಾನನನ್ನು ಬಿಟ್ಟು ಹೋಗಲು ಯಾಕೋಬನು ಸಿದ್ಧಗೊಳ್ಳುವನು ಎಂಬ 4 ಪ್ರಸ್ತಾಪಗಳನ್ನು ಧ್ಯಾನಿಸಿದೆವು. ಯಾಕೋಬನು ಅಣ್ಣನಿಗೆ ಮಾಡಿದ ಒಂದು ಮೋಸಕ್ಕೆ ಪ್ರತಿಯಾಗಿ ಲಾಬಾನನಿಂದ ಎಷ್ಟು ಸಾರಿ ಮೋಸ ಹೋದನು ಎಂಬುದನ್ನು ನೋಡಿದೆವು. ನಾವು ಯಾಕೋಬನ ಕುರಿತಾಗಿ ಇನ್ನೂ ಅನೇಕ ವಿಷಯಗಳನ್ನು ಕಲಿಯಲಿದ್ದೇವೆ. ನಾವು ಇಂದು ಮಾಡಿದ ಅಧ್ಯಯನವು ನಮಗೆ ಕಲಿಸಿರುವ ಆತ್ಮೀಕ ಪಾಠಗಳನ್ನು ಕೈಕೊಂಡು ಆತನಿಗೆ ಮಹಿಮೆ ತರುವ ಜೀವಿತವನ್ನು ಜೀವಿಸೋಣ. ನೀತಿ ಸ್ವರೂಪನಾದ ತ್ರಯೇಕ ಪರಮದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ.